ಟಿಪ್ಪು ಸತ್ತಾಗ ಅರಮನೆಗೆ ಅವರು ಬ್ರಿಟಿಷರು ಹೋಗಿ ಸೀಸ್ ಮಾಡ್ತಾರೆ. ಟಿಪ್ಪು ಸತ್ತಿದ್ದಾನೆ ಅಂತ ಗೊತ್ತಿಲ್ಲ ಅವ್ರಿಗೆ. ಮನೆ ಒಳಗೆ ಔಸ್ಕೊಂಡಿದ್ದಾನೆ ಅನ್ಕೋತಾರೆ. ಹೋಗ್ತಾರೆ, ಇದ್ದ ಗಂಡು ಮಕ್ಕಳು ಇಲ್ಲ, ಇಲ್ಲ ಅಪ್ಪ ಇಲ್ಲ, ಇಲ್ಲಿ ಇಲ್ಲ, ಸರ್ಚ್ ಮಾಡಬೇಕು. ಮನೆಯೆಲ್ಲ ಸರ್ಚ್ ಮಾಡ್ತಾರೆ, ಇಲ್ಲ. ಎಲ್ಲ ಔಸ್ಕೊಂಡಿದ್ದಾರೆ ಹೇಳಿ, ಎಲ್ಲಿ ಓಡೋದ ಹೇಳಿ, ಗೊತ್ತಿಲ್ಲ ನಮಗೆ. ಮಧ್ಯಾಹ್ನ ಅವ್ರು ಹೋದವರು ಬಂದಿಲ್ಲ. ಅವನು ವಾಟರ್ ಗೇಟ್ ಹತ್ರ ಸತ್ಬಿದ್ದಿದ್ದ. ಯಾವನೊಬ್ಬ ಹೇಳ್ತಾನೆ, ಇಲ್ಲ ಅವ್ರು ಇಲ್ಲಿಲ್ಲ, ಅಲ್ಲಿ ಸತ್ತು ಬಿದ್ದಿದ್ದಾರೆ, ಹೆಣವಾಗಿದ್ದಾರೆ, ತೋರಿಸೋಣ. ಪಂಜಿನ ಬೆಳಕಿನಲ್ಲಿ ರಾತ್ರಿ ಹೆಣನ ಹುಡುಕ್ತಾರೆ. ರಾಶಿಲಿ ಬಿದ್ದೋಗಿರುತ್ತೆ, ಮುಚ್ಚಾಕೆ ಹುಡುಕ್ಬೇಕು. ಪಕ್ಕ ಪೇಟ ಇದೆ, ಕುದುರೆ ಸತ್ತು ಬಿದ್ದಿದೆ. ಇವರೇ ಸುಲ್ತಾನ್ ಅಂತ ಅಂದ ತಕ್ಷಣ ಜನರಲ್ ಹ್ಯಾರಿಸ್ ಪಕ್ಕ ಇದ್ದವನು, ಇದೇ ಸುಲ್ತಾನರ ಶವ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ರಿಯಾಕ್ಷನ್ ಏನು ಗೊತ್ತಾ? ಟುಡೇ ಇಂಡಿಯಾ ಇಸ್ ಅವರ್ಸ್. ಟಿಪ್ಪು ಶವ ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಹೇಳಬೇಕಾದ್ರೆ ಅವನ ಕಂಡ್ರೆ ಎಷ್ಟು ಹೆದರ್ತಾ ಇದ್ರು. ಆಯ್ತು, ಸತ್ತ. ಬ್ರಿಟಿಷರು ಒಪ್ಪಂದದ ಪ್ರಕಾರ 4 ಭಾಗ ಮಾಡ್ತಾರೆ ಮೈಸೂರು ರಾಜ್ಯ. ಟಿಪ್ಪು ಕಾಲದಲ್ಲಿ ಮೈಸೂರು ರಾಜ್ಯ 80,000 ಚದರ ಮೈಲಿಯಷ್ಟು ವಿಶಾಲವಾಗಿತ್ತು. ಹೈದರಾಬಾದ್ನ ನಿಜಾಮ ಮರಾಠಿಯವರು ಇವ್ರಿಗೆ ಸತತವಾಗಿ ಮೊದಲ ಕೊನೆಯವರೆಗೂ ಬೆಂಬಲ ಕೊಡ್ತಾರೆ. ಏಕಾಂಗಿಯಾಗಿ ಬ್ರಿಟಿಷರಿಗೆ ಹೋರಾಟ ಮಾಡೋ ಶಕ್ತಿ ಇಲ್ಲ. ಅವ್ರ ಮೇಲೆ ಇವ್ನ ಎತ್ಕಟ್ಟು, ಇವ್ರ ಮೇಲೆ ಅವ್ನಿಗೆ ಎತ್ಕಟ್ಟು. ಅವ್ರಿಗೇನು ಅಂದರೆ, ಈ ಮರಾಠಿಯವರು ಇವ್ರಿಗೆ ಹೈದರಾಬಾದ್ ನಿಜಾಮ ನಾನೇ ಸೌತ್ ಇಂಡಿಯಾಗೆ ಮುಘಲರು ರೆಪ್ರೆಸೆಂಟೇಟಿವ್ ಅನ್ನೋ ದುರಹಂಕಾರ ಅವ್ರ ಕೈಲಾಗೋಲ್ಲ. ಟಿಪ್ಪು ಅವ್ರ ಮುಂದೆ ಸಲಾ ಮಾಡೋಕ್ಕೆ ತಯಾರಿಲ್ಲ. ನಮ್ಮ ಕೈಗೆ ಸಿಗದೆ ಇರೋ ಹಣ್ಣು ಮೇಲ್ಗಡೆ ಕಲ್ಲೊಡಿತೀವಲ್ಲ, ಅದಕ್ಕೆ ಆ ಥರ ಟಿಪ್ಪುನ ಅವಮಾನ ಮಾಡೋಕ್ಕೆ, ಸೋಲ್ಸೋಕ್ಕೆ ಅವರು ಬ್ರಿಟಿಷರ ಸಹಾಯ ತಗೋತಾರೆ. ಬ್ರಿಟಿಷರಿಗೆ ಬೇಕಾಗಿದ್ದು ಇಂಥದ್ದೇ. ಇಂಡಿಯಾದ ಈ ರಾಜರುಗಳಲ್ಲಿ ಒಬ್ಬನ ಇನ್ನೊಬ್ಬನ ಮೇಲೆ ಎತ್ಕಟ್ಟಿ ಇವರು ಒಂದು ಪರ ವಹಿಸಿ ಫ್ರೆಂಚ್ರಿದ್ದು ಅದೇ ಕೆಲಸ. ಅವ್ರು ಅಮೇರಿಕಲ್ಲಿ ಒಂದು ಒಪ್ಪಂದ ಆಯಿತು ಅಂದ್ಬಿಟ್ಟು ಫ್ರೆಂಚರು ಇನ್ನೊಂದು ಪಕ್ಷದ ಪರ ಬರೋಲ್ಲ. ಬ್ರಿಟಿಷರ ಕಿತಾಪತಿ ಇದೆ, ಡಿಪೆಂಡೆನ್ಸು. ಆಯ್ತು, ಟಿಪ್ಪು ಸತ್ತ. ಹೈದರಾಬಾದ್ ನಿಜಾಮಿಗೆ ಒಂದು ಭಾಗ, ಮರಾಠಿಯವ್ರಿಗೆ ಒಂದು ಭಾಗ. ಈ ನಮ್ಮ ಹಳೆ ಮೈಸೂರು 8 ಜಿಲ್ಲೆ ಇತ್ತಲ್ಲ, ಅದನ್ನು ಮಹಾರಾಣಿ ಲಕ್ಷಮಂಡಿಗೆ ಕೊಟ್ಟು ತಾವು ಉಳಿದ ಭಾಗ ಮತ್ತು ಶ್ರೀರಂಗಪಟ್ಟಣ ಮಿಲಿಟ್ರಿ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಳ್ತಾರೆ. ಸ್ವಲ್ಪ ಪಟ್ಟ ಕಟ್ತಾರೆ. 1799 ಜೂನ್ 30ನೇ ತಾರೀಕು ಹಾಗೆ ಪಟ್ಟ ಕಟ್ತಾರೆ ಮೈಸೂರಿನಲ್ಲಿ. ಅವ್ನು ಸತ್ತಾಗ ಪೂರ್ಣಯ್ಯನ ಕೇಳ್ತಾರೆ ಬ್ರಿಟಿಷರು. ಆಯಿತು, ಸತ್ತಾಯಿತು, ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಇಂಗ್ಲೆಂಡಿಂದ, ಯಾರ್ಯಾರಿಗೆ ಏನೇನು ಕೊಡಬೇಕು, ಮುಂದೆ ಹೇಗೆ ನಡೆಸಬೇಕು. ಅವ್ನು ಕಮಿಷನ್ ಅಪಾಯಿಂಟ್ ಮಾಡ್ತಾರೆ. ಪೂರ್ಣಯ್ಯನ ಜೊತೆ ಚರ್ಚೆ ಮಾಡ್ತಾರೆ. ಪೂರ್ಣಯ್ಯ ಅಂತಾನೆ, ಈ ರಾಜರ ಕಥೆ ಮುಗ್ದೋಯ್ತು, ಯಾರೂ ರಾಜನ್ನ ನೆನಪಿಸ್ಕೊಳ್ಳೋದಿಲ್ಲ. ಟಿಪ್ಪುನ ಮೊದಲನೇ ಮಗ ಫತೇ ಅಲಿ ಖಾನ್ ಇದ್ದಾನೆ, ಅವನಿಗೆ ನೀವು ಪಟ್ಟ ಕಟ್ಟಿ.
ಯಾಕೆ ಹೇಳ್ದ? ಅವ್ರು ಒಪ್ಪಲ್ಲ ಬ್ರಿಟಿಷರು. ಫತೇ ಅಲಿ ಖಾನ್ ಅಂದರೆ ಅವನು ಇವನ ಮೇಲೆ ಡಿಪೆಂಡ್ ಆಗಬೇಕು. ಆಮೇಲೆ ಬ್ರಿಟಿಷ್ ಇವರು ಮುಸ್ಲಿಮ್ರು ಯಾವತ್ತಿದ್ರು ಅವರು ಬ್ರಿಟಿಷರಿಗೆ ಆತಂಕ, ಅವ್ರಿಗೆ ಹೆದರಿಕೆ ಬ್ರಿಟಿಷರಿಗೆ. ಅವ್ರು ಸಂಬಂಧಿಕರು ಇವರೆಲ್ಲರ ಫೋನ್ ಸೇರ್ಕೊಂಡು ಎತ್ಕಟ್ಬಿಟ್ರಪ್ಪನ. ಜೂನಿಯರ್ ಟಿಪ್ಪು ಥರ ಫೈಟ್ ಮಾಡೋಕ್ಕೆ ಶುರು ಹೋದರೆ ಇವನು ಯಾಕೆ ಹೇಳ್ತಾನೆ? ಅವನು ಸಂಪೂರ್ಣವಾಗಿ ನನ್ನ ಹದ್ಬಸ್ತಲ್ಲಿರ್ತಾನೆ. ಪೂರ್ಣ ಚಿಂತನೆ ಅದು. ಫತೇ ಅಲಿ ಖಾನು 5 ಟಿಪ್ಪು ಮಗ ಸಂಪೂರ್ಣವಾಗಿ ನನ್ನನ್ನೇ ಕೇಳಬೇಕು. ರಾಜರ ನೆನಪೇ ಇಲ್ಲ ಮೈಸೂರು ಸಂಸ್ಥಾನ ರಾಜ್ಯದಲ್ಲಿ. ಹಿಂದೂ ರಾಜರ ನೆನಪೇ ಇಲ್ಲ ಜನಕ್ಕೆ ಅಂತ ಹೈದರ್ ಇವನು ಪೂರ್ಣ ವಾದ ಮಾಡ್ತಾನೆ. ಬ್ರಿಟಿಷ್ ಒಪ್ಪಲ್ಲ. ಹೊಸದ ಕೊಟ್ಟು ಅದು ಮಾತು ಉಳಿಸ್ಕೋಬೇಕು ಅಂತ ಒಂದು ಹೇಳ್ತಾರೆ. ರಾಣಿ ಲಕ್ಷ್ಮಮ್ಮನಿಗೆ ಮಾತು ಕೊಟ್ಟಿದ್ದೀವಿ, ಇವನಿಗೆ ಪಟ್ಟ ಕಟ್ತಾರೆ 3 ವರ್ಷದ ಹುಡುಗನಿಗೆ. ಶ್ರೀರಂಗಪಟ್ಟಣ ಮೈಸೂರಲ್ಲಿ. ಶ್ರೀರಂಗಪಟ್ಟಣ ಯಾಕೆಂದರೆ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಮತ್ತು ಒಳಗಡೆ ಶುರು ಆದರೆ ಶಾಂತಿ ಭಂಗ ಮಾಡುವಂಥ ಕಿತಾಪತಿ ಶುರು ಆದರೆ ಬೇಡ ಅಂದ್ಬಿಟ್ಟು ಅದನ್ನು ತಮ್ಮ ಮಿಲಿಟ್ರಿ ಹೆಡ್ ಕ್ವಾರ್ಟರ್ಸ್ ಮಾಡ್ಕೋತಾರೆ. ಮೈಸೂರಿಗೆ ಪಟ್ಟ ಕಟ್ತಾರೆ 5 ವರ್ಷದ ಹುಡುಗನಿಗೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು 5 ವರ್ಷದ ಹುಡುಗ. ರಾಜಮಾತೆ ಲಕ್ಷ್ಮಮ್ಮಣ್ಣಿ ಅವಳು ಇರ್ತಾಳೆ ರೀಜೆಂಟಾಗಿ. ಪೂರ್ಣ ಇರ್ತಾರಲ್ಲಿ ದಿವಾನಾಗಿ ನೀನು ನಡ್ಸ್ಕೊಂಡು ಹೋಗಪ್ಪ. ಇವಳು ಇಲ್ಲ ನಾನು ತಿರುಮಲ ರಾವ್ಗೆ ಪ್ರಾಮಿಸ್ ಮಾಡಿದ್ದೆ. ಅವನು ತಿರುಮಲ ರಾವ್ ಮೈಸೂರು ಬಾರ್ಡ್ರು ಬಿಟ್ಟು ಭಾಳ ವರ್ಷಗಳಾಯಿತು. ಹೈದರ್ ಟಿಪ್ಪು ಕಾಲದಲ್ಲಿ ಮೈಸೂರು ಒಳಗೆ ಪ್ರವೇಶನೇ ಮಾಡಿಲ್ಲ. ಪಿತೂರಿಗೆ ನಾಯಕ ನಿಜ. ಟಿಪ್ಪು ವಿರುದ್ಧ ಪಿತೂರಿ ಮಾಡಿದ್ರೆ ನಾಯಕ ಅವನು. ಅವ್ರು ಮೈಸೂರು ಟಚ್ಚಲ್ಲಿಲ್ಲ ಅವನು. ಬೇಡ ಪೂರ್ಣ ಏನು ಮಾಡ್ತಾರೆ, ಅವ್ನಿಗೇನೋ ಒಂದು ಜಾಗೀರಿ ಕೊಟ್ಟು ಹೋಗಯ್ಯ ಅಂತಾರೆ. ಅವನು ಕೊಟ್ಬಿಟ್ರೆ ಇವರೆಲ್ಲ ಒಂದಾಗ್ಬಿಟ್ಟು ಮತ್ತೆ ಬ್ರಿಟಿಷರ ವಿರುದ್ಧ ಪಿತೂರಿ ಆದರೆ ಅದು ಪೂರ್ಣಯ್ಯನ ದಿವಾನಾಗಿರ್ತಾರೆ. ಆ ಪೂರ್ಣಯ್ಯ ಇವನು ನನ್ನ ಮುಂದೊಂದು ಬಚ್ಚ 5 ವರ್ಷದ ಹುಡುಗ. ಇವನಿಗೆ ನಾನು ಸಲ ಮಾಡಿಯೋದು? ಅವನವನಿಗೆ ಗೌರವ ಕೊಡೋದೇ ಇಲ್ಲ. ಬ್ರಿಟಿಷ್ ಕಮಿಷನರ್ ಹೇಳ್ತಾನೆ ರೆಸಿಡೆಂಟು. ನಾವೇನೇ ಬ್ರಿಟಿಷ್ ಪ್ರತಿನಿಧಿಗಳು ಅವನು ಸಿಂಹಾಸನ ಅನ್ನೋ ಒಂದು ಪೀಠದಲ್ಲಿ ಕೂತಾಗ ದರ್ಬಾರಲ್ಲಿ ನಾವು ನಡು ಭಾಗ ನಮಸ್ಕಾರ ಹೇಳ್ತೀವಿ. ಆ ಸ್ಥಾನ ಮುಖ್ಯ. ನೀನು ಪೇಯ್ಡ್ ಸರ್ವೆಂಟ್ ಆಫ್ ದಿ ಗೌರ್ಮೆಂಟ್ ಆಫ್ ಮೈಸೂರು. ಸಂಬಳಕ್ಕಿರುವಂಥ ನೌಕರ ನೀನು. ದಿವಾನ ಇರ್ಬೋದು, ರಾಜನಿಗೆ ಗೌರವ ಕೊಡಬೇಕು. ನಾವೇ ಕೊಡ್ತಾ ಇದ್ದೀವಿ. ನಾನು ಕೊಡೋಲ್ಲ ಅಂತ ಅವನು ಕೇರೇ ಮಾಡಲ್ಲ ರಾಜನಿಗೆ. ಅದು ಇಲ್ಲಿ ಈ ಥರ ಆಗಿ ಅವನು 1810 ಅವನು ರಾಜೀನಾಮೆ ಕೊಟ್ಟುಬಿಟ್ಟೋಗ್ತಾನೆ. ಹೋದ 6 ತಿಂಗಳು 1 ವರ್ಷದಲ್ಲೂ ಸತ್ತೋಗ್ತಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ರಾಜ್ಯ. ಮುಮ್ಮಡಿಯವರಿಗೆ ಮಹಾರಾಜ ಅಂತ ಅವರು ಕರೀತಾರೆ ಬ್ರಿಟಿಷರು. ರಾಜರಾಗಿದ್ದರು, ಇಲ್ಲಿಂದ ಮಹಾರಾಜ ಆಗ್ತಾನೆ. ಯದುರಾಯನಿಂದ ರಾಜ ಒಡೆಯರವರೆಗೆ ಪಾಳೆಗಾರ. 1910 ಶ್ರೀರಂಗಪಟ್ಟಣವನ್ನು ವಿಜಯನಗರದ ಪ್ರತಿನಿಧಿಯ ಆಳ್ವಿಕೆಯಿಂದ ಶ್ರೀರಂಗಪಟ್ಟಣವನ್ನು ಇವರು ತನ್ವಸಿಗೆ ತಗೊಂಡ್ಮೇಲಿಂದ ರಾಜ ಆಗ್ತಾನೆ. ರಾಜ ಒಡೆಯರಿಂದ ಮುಮ್ಮಡಿಗೆ ಮುನ್ನ ಕಾಸಾ ಚಾಮರಾಜ ಒಡೆಯರ್ವರೆಗೆ 1796 ಅವನು ಸಾಯೋವರೆಗೆ ನೇಮ್ಸೇಕ್ ರಾಜರು ಅವರು. 1799 ಮುಮ್ಮಡಿಗೆ ಪಟ್ಟ ಕಟ್ತಾರೆ. ಇವರು ಮಹಾರಾಜರು. 3ನೇ ಹಂತ. 22ನೇ ರಾಜ 25 ಜಯಚಾಮರಾಜ ಒಡೆಯರು,
24 ನಾಲ್ವಡಿಯವರು, ಹ್ಮ್ 23 ನಾಲ್ವಡಿ ತಂದೆ 10ನೇ ಚಾಮರಾಜೇಂದ್ರ ಬಡಿಯವರು, ಹ್ಮ್ ಹ್ಮ್ ಅವ್ರ ತಂದೆ ಮುಮ್ಮಡಿ. ಎಷ್ಟಾಯ್ತು? 22 25 ಮೈನಸ್ 3 ಹ್ಮ್ 22ನೇ ಅವನು. ಹ್ಮ್ 4 ಜನ ಮಹಾರಾಜರು ಹ್ಮ್ ಮೈಸೂರಿನಲ್ಲಿ ಆಡಳಿತ ನಡೆಸ್ತವ್ರು. ಹಂಗಾದ್ರೆ ಇವ್ರು ಮೈಸೂರಿಗೆ ಶಿಫ್ಟ್ ಆದ್ಮೇಲೆ ಅರಮನೆ ಕಟ್ಟಿರೋದು. ಅವ್ರಿಗೆ ಅರಮನೆ ಇರಲಿಲ್ಲ, ಮುಮ್ಮಡಿ ಸ್ವಂತ ಬರ್ಕೋತಾರಲ್ಲ ಅಲ್ಲಿತ್ತು ಅಂತ. ಹ್ಮ್ ಅವರ ಶ್ರೀಮನ್ ಮಹಾರಾಜರ ವಂಶಾವಳಿಲಿ ಯದುವಂಶ ಸ್ಥಾಪನೆ ಆದದ್ದು ಇಲ್ಲಿ ಅಂತ. ಹೇಳಿದ್ರಿ. ನಂಬೇಕೋ ನಂಬಾರ್ದೋ ಗೊತ್ತಿಲ್ಲ. ಕೋಟೆ ಇದ್ದರೆ ಒಂದು ಮಣ್ಣೊಂದು ಕೋಟೆ, ಒಂದು ಹಳೆ ಕಾಲ ತೊಟ್ಟಿ ಮನೆ. ಇವತ್ತಿನ ಅರಮನೆ ಖಂಡಿತ ಅಲ್ಲ, ಹ್ಮ್ ಇರಲಿಲ್ಲ ಅವನಿಗೆ ಮನೆ. ಹ್ಮ್ ಟಿಪ್ಪು ಹೊಡೆದಾಕಿದ್ದ ಅಂತ ಹೇಳ್ತಾರೆ. ಹ್ಮ್ ಅಲ್ಲಿ ಶ್ರೀರಂಗಪಟ್ಟಣ ಅರಮನೆ ಇತ್ತಲ್ಲ, ಹ್ಮ್ ಅದನ್ನು ಒಡೆದು ಹ್ಮ್ 2 ವರ್ಷದ ಒಳಗೆ 1799 ಜೂನ್ 4 ಶುರು ಮಾಡಿ 2 ವರ್ಷದ ಅವಧಿ ಒಳಗೆ ಒಂದು ಮರದ ಅರಮನೆಯನ್ನು ಕಟ್ತಾರೆ. ಹ್ಮ್ ಮರ ಮುಟ್ಟು ಬೇಕಲ್ಲ. ಹ್ಮ್ ಶ್ರೀರಂಗಪಟ್ಟಣದ ಅರಮನೆಯನ್ನು ಒಡೆದು ನಾಶ ಮಾಡಿ ಹ್ಮ್ ಹ್ಮ್ ಅಲ್ಲಿಂದ ಇಲ್ಲಿಗೆ ಸಾಗಿಸ್ತಾರೆ. ಹ್ಮ್ ಇದು ನಾನು ಹೇಳ್ತಾ ಇಲ್ಲ, ಇತಿಹಾಸ. ಬ್ರಿಟಿಷರೇ ಬರ್ಕೋತಾರೆ ಅದನ್ನು. ಗುಂಬಸ್ದಲ್ಲಿ, ಶ್ರೀರಂಗಪಟ್ಟಣ ಗುಂಬಸ್ದಲ್ಲಿ ಸಮಾಧಿ ಪಕ್ಕ ಇದ್ದ ಇನ್ನೊಂದು ಗೆಸ್ಟ್ ಹೌಸ್ ಅರಮನೆನ ನಾಶ ಮಾಡಿ ಅದರ ಮರ ಮುಟ್ಟು ತಗೊಂಡು ಉದಕ ಮಂಡಲ ಊಟಿಯಲ್ಲಿ ಒಂದು ಶಾಲೆ ಕಟ್ಟಿಸ್ತಾರೆ. ಒಂದು ಮನೆ ಮತ್ತು ಶಾಲೆ ಕಟ್ಟಿಸ್ತಾರೆ ಅಲ್ಲಿ. ಹ್ಮ್ ಆದೇಶ ಮಾಡೋನು ಯಾವನು? ಹ್ಮ್ ಬ್ರಿಟಿಷ್ ಕಮಿಷನರು. ಹ್ಮ್ ಇವಾಗ ಏನು ಹೇಳ್ತೀವಿ, ಮುಸ್ಲಿಮರು ಖಿಲ್ಜಿ ಮೊಹಮ್ಮದಿಂದ, ಆ ಖಾನಿಂದ, ಔರಂಗಜೇಬಿಂದ, ಶಹಜಾನಿಂದ, ಟಿಪ್ಪು ಸುಲ್ತಾನಿಂದ ಹಿಂದೂ ಮನೆಗಳನ್ನು ಒಡೆದರು, ಹಿಂದೂ ದೇವಸ್ಥಾನಗಳನ್ನ ಹೊಡೆದು ಮಸೂದಿ ಕಟ್ಟಿದ್ರು. ಅದೇ ರಾಜನ ಅರಮನೆಯಲ್ಲಿ ಇತ್ತಲ್ಲಪ್ಪ, ಅದನ್ನ ಯಾಕೆ ಹೊಡೆದು ಮೈಸೂರು ಕಟ್ಸಕ್ಕೆ ಹೋದ್ರೆ? ಮರ ಇರಲಿಲ್ಲ ಮೈಸೂರಲ್ಲಿ. ಟಿಪ್ಪು ವಾಸ ಇದ್ದ ಅರಮನೆ ಸ್ವಲ್ಪ ದಿನ ಮಿಲಿಟ್ರಿ ಕ್ಯಾಂಪ್ ಆಗುತ್ತೆ ಅವ್ನು ಸತ್ತ ಮೇಲೆ. ಆಮೇಲೆ ಬೆಲ್ಲೆಸ್ಲಿ ಅದನ್ನು ತನ್ನ ವಶಕ್ಕೆ ತಗೋತಾನೆ, ಅವನೊಂದು 2 ವರ್ಷ ಇರ್ತಾನೆ. ಆಮೇಲೆ ಅದನ್ನು ನಾಶ ಮಾಡ್ತಾರೆ. ಯಾಕೆ ಮಾಡಿದ್ರು? ಅದನ್ನು ಕೇಳೋರಿಲ್ಲ. 1658-60ರಿಂದ ವಿಜಯನಗರದ ಪ್ರತಿನಿಧಿ ಶ್ರೀರಂಗಪಟ್ಟಣ ಅರಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದ.